ಓಂ ಆದಿತ್ಯಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಸಿಂಹರಾಶಿಯವರಿಗೆ 6 ತಿಂಗಳ ಭವಿಷ್ಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಈ ವರ್ಷದಲ್ಲಿ 6 ತಿಂಗಳು ಮುಗಿತಾ ಬಂದಿದೆ. ಉಳಿದ ಜುಲೈ ತಿಂಗಳಿಂದ ಡಿಸೆಂಬರ್ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ನವಗ್ರಹಗಳ ಪ್ರಭಾವ ಹೇಗಿರಲಿದೆ ಎಂದು ನೋಡೋಣ. ಮೊದಲಿಗೆ ಸಿಂಹರಾಶಿಯವರಿಗೆ ಗೋಚಾರದಲ್ಲಿ ಗ್ರಹಗಳ ಪ್ಲೇಸ್ಮೆಂಟ್ ಹೇಗಿದೆ ಅಂತ ನೋಡೋಣ. ನಿಮ್ಮ ರಾಶಿಯಲ್ಲಿಯೇ ಕೇತುಗ್ರಹ ಸ್ಥಿತವಾಗಿದೆ. ನಿಮ್ಮ ಸಪ್ತಮ ಭಾವದಲ್ಲಿ ರಾಹುಗ್ರಹ, ಅಷ್ಟಮದಲ್ಲಿ ಶನಿಗ್ರಹ, ಲಾಭಸ್ಥಾನದಲ್ಲಿ ಸೂರ್ಯಗ್ರಹ, ವ್ಯಯಭಾವದಲ್ಲಿ ಗುರುಗ್ರಹ, ಶುಕ್ರ ಹಾಗೂ ಬುಧ ಗ್ರಹಗಳು ಸ್ಥಿತವಾಗಿದೆ. ಗುರುಗ್ರಹ ನವೆಂಬರ್ 1ರವರೆಗೂ ವ್ಯಯಭಾವದಲ್ಲಿದ್ದು ನವೆಂಬರ್ 1ಕ್ಕೆ ನಿಮ್ಮ ರಾಶಿಯನ್ನು ಪ್ರವೇಶಿಸುತ್ತದೆ. ಸಿಂಹರಾಶಿಯವರಿಗೆ ಗುರು ಪಂಚಮಾಧಿಪತಿ ಹಾಗೂ ಅಷ್ಟಮಾಧಿಪತಿಯಾಗಿ 12ನೇ ಭಾವದಲ್ಲಿ ಸ್ಥಿತವಾಗಿದೆ. ಸಿಂಹರಾಶಿ ವಿದ್ಯಾರ್ಥಿಗಳು ನಿಮ್ಮ ವಿದ್ಯಾಭ್ಯಾಸದ ಕಾರಣಕ್ಕಾಗಿ ವಿದೇಶ ಪ್ರಯಾಣ ಮಾಡಬಹುದು. 5ನೇ ಅಧಿಪತಿ 12ನೇ ಭಾವಕ್ಕೆ ಕನೆಕ್ಟ್ ಆದಾಗ ಪಂಚಮ ಅಂದರೆ ವಿದ್ಯಾಭ್ಯಾಸ, 12ನೇ ಭಾವ ಅಂದರೆ ಫಾರಿನ್ಗೆ ಹೋಗುವಂತಹ ಯೋಗ, ಅಥವಾ ನೀವು ನಿಮ್ಮ ಎಜುಕೇಷನ್ಗೋಸ್ಕರ ನಿಮ್ಮ ಸಿಟಿ, ನಿಮ್ಮ ಸ್ಟೇಟ್, ನಿಮ್ಮ ಮನೆಯಿಂದ ದೂರ ಹೋಗುವಂತಹ ಸಾಧ್ಯತೆಗಳು ತೋರಿಸ್ತಾ ಇದೆ. ನಿಮ್ಮ ಫ್ಯಾಮಿಲಿಯವರಿಂದ ದೂರ ಹೋಗಿ ಯಾವುದಾದರೂ ಒಳ್ಳೆ ಕೋಚಿಂಗ್ ಸೆಂಟರ್ಗೆ ಜಾಯಿನ್ ಆಗುತ್ತೀರಾ. ಸಿಂಹರಾಶಿಯವರು ಯಾವುದೇ ಕೋರ್ಟ್ ಕೇಸಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದರೆ ಜುಲೈ ತಿಂಗಳಲ್ಲಿ ಅದರಿಂದ ಹೊರಗಡೆ ಬರುತ್ತೀರಾ. ಗುರುಗ್ರಹ ಅಷ್ಟಮಾಧಿಪತಿಯಾಗಿ 12ನೇ ಭಾವದಲ್ಲಿ ಗೋಚಾರ ಮಾಡುವುದು ವಿಪರೀತ ರಾಜಯೋಗ ಎಂದು ಕರೆಯಬಹುದು. ಈ ವಿಪರೀತ ರಾಜಯೋಗ ನಿಮ್ಮನ್ನು ವಿಪರೀತ ಪರಿಸ್ಥಿತಿ ಹಾಗೂ ಸಂಕಷ್ಟಗಳಿಂದ ದೂರ ಮಾಡುತ್ತದೆ, ಮುಕ್ತಿ ಕೊಡುತ್ತದೆ. ಸಿಂಹರಾಶಿಯವರಿಗೆ ಶತ್ರುಗಳು ಹುಟ್ಟಿಕೊಳ್ಳುತ್ತಾರೆ. ನಿಮಗೆ ಅಕಲ್ಟ್ ಸೈನ್ಸ್, ಅಕಲ್ಟ್ ನಾಲೆಡ್ಜ್ ಹೆಚ್ಚಾಗಲಿದೆ. ಜ್ಯೋತಿಷ್ಯ, ಟ್ಯಾರೋ ರೀಡಿಂಗ್, ಸ್ಪಿರಿಚುವಲ್ ನಾಲೆಡ್ಜ್ ಹೆಚ್ಚಾಗಲಿದೆ. 12ನೇ ಭಾವ ಅಂದರೆ ಮೋಕ್ಷ ಸ್ಥಾನವಾಗಿರುವುದರಿಂದ ಸಿಂಹರಾಶಿಯವರು ಧಾರ್ಮಿಕ ಯಾತ್ರೆ ಮಾಡುತ್ತೀರಾ. ಈ ದೇವಸ್ಥಾನ ದರ್ಶನದಿಂದ ನಿಮ್ಮ ಮನಸ್ಸಿಗೆ ನೆಮ್ಮದಿ, ಶಾಂತಿ ಸಿಗುತ್ತದೆ. ನಿಮಗೆ ಆತ್ಮತೃಪ್ತಿ ಸಿಗುವಂತಹ ದೇವಸ್ಥಾನಕ್ಕೆ ಭೇಟಿ ನೀಡುತ್ತೀರಾ. ಆಲ್ರೆಡಿ ಪ್ಲಾನಿಂಗ್ ಮಾಡಿರುತ್ತೀರಾ. ಇಲ್ಲದಿದ್ದರೆ ಈ 6 ತಿಂಗಳ ಒಳಗೆ ದೇವಸ್ಥಾನ ದರ್ಶನಕ್ಕೆ ಪ್ಲಾನ್ ಮಾಡುತ್ತೀರಾ. ಗುರುಗ್ರಹದ ಪಂಚಮ ದೃಷ್ಟಿ ನಿಮ್ಮ ಚತುರ್ಥ ಭಾವಕ್ಕೆ ಬೀಳುತ್ತಿದೆ. ಈ 6 ತಿಂಗಳ ಒಳಗೆ ಹೊಸ ಪ್ರಾಪರ್ಟಿ ಪರ್ಚೇಸ್ ಮಾಡುವಂತಹ ಯೋಗವಿದೆ, ಅಥವಾ ಹೊಸ ವೆಹಿಕಲ್ ಪರ್ಚೇಸ್ ಮಾಡುತ್ತೀರಾ. ಚಿಕ್ಕದಾಗಿ ಆದರೂ ಸರಿ ದೊಡ್ಡ ಲೋನ್ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳಿವೆ. ರಾಹು ಸಪ್ತಮದಲ್ಲಿ, ಕೇತು ನಿಮ್ಮ ರಾಶಿಯಲ್ಲಿ ಸ್ಥಿತವಾಗಿದೆ. 7ನೇ ಭಾವ ಅಂದರೆ ಮ್ಯಾರಿಡ್ ಲೈಫ್ ಹಾಗೂ ಪಾರ್ಟ್ನರ್ಶಿಪ್ ಬಗ್ಗೆ ನೋಡಬಹುದು. ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತದೆ. ಇಲ್ಲದಿದ್ದರೆ ನಿಮ್ಮ ಲೈಫ್ ಪಾರ್ಟ್ನರ್ಗೆ ಹೆಲ್ತ್ ಇಶ್ಯೂಸ್ ಬರುತ್ತದೆ, ಅಥವಾ ನಿಮ್ಮ ಲೈಫ್ ಪಾರ್ಟ್ನರ್ ತುಂಬ ಬ್ಯುಸಿಯಾಗಿರ್ತಾರೆ. ಅವರ ಕೆಲಸ ಅಥವಾ ಬಿಸ್ನೆಸ್ಸಲ್ಲಿ ಬ್ಯುಸಿಯಾಗುವಂತಹ ಕಾರಣದಿಂದ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಲು ಆಗದೇ ಇರಬಹುದು. ಇದರಿಂದಲೂ ನಿಮ್ಮ ಹಾಗೂ ನಿಮ್ಮ ಲೈಫ್ ಪಾರ್ಟ್ನರ್ ನಡುವೆ ಅಂತರ ಹೆಚ್ಚಾಗಬಹುದು. 7ನೇ ಅಧಿಪತಿ ಶನಿಗ್ರಹ ಅಷ್ಟಮ ಸ್ಥಾನದಲ್ಲಿರುವುದರಿಂದ ಡಿಸೆಂಬರ್ 6ರವರೆಗೂ ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಜಗಳ, ವೈಮನಸ್ಸು, ಗಲಾಟೆಗಳು ಬರಲಿದೆ. ಶನಿಗ್ರಹದ ದೃಷ್ಟಿ ನಿಮ್ಮ ಕುಟುಂಬ ಸ್ಥಾನಕ್ಕೆ ಬೀಳುತ್ತಿದೆ. ಅಷ್ಟಮ ಶನಿಯ ಪ್ರಭಾವ ಜೂನ್ 3, 2027ರವರೆಗೂ ಇರುತ್ತದೆ. ಮಾರ್ಚ್ 2026ರಿಂದ ಸಿಂಹರಾಶಿಯವರಿಗೆ ಗಂಟಲಿಗೆ ಸಂಬಂಧಿಸಿದಂತಹ ಇನ್ಫೆಕ್ಷನ್, ಹಲ್ಲು, ಒಸಡಿನ ಸಮಸ್ಯೆ ಆಗುತ್ತಿದೆ. ನಿಮ್ಮ ಸೋದರ ಹಾಗೂ ಸೋದರಿಯರ ಜೊತೆ ವಿನಾಕಾರಣ ವಾದ ವಿವಾದಗಳಾಗುತ್ತಿದೆ. ಆದ್ದರಿಂದ ಯೋಚಿಸಿ ಮಾತನಾಡಿ. ಶನಿಗ್ರಹ ಜುಲೈ 27ರಿಂದ ವಕ್ರಿಯಾಗಿ ತನ್ನ ವಕ್ರ ದೃಷ್ಟಿಯಿಂದ ನಿಮ್ಮ ದಶಮ ಭಾವಕ್ಕೆ ದೃಷ್ಟಿ ಹಾಕುತ್ತದೆ. ನಿಮ್ಮ ಜಾಬಲ್ಲಿ ಪರಿವರ್ತನೆಯಾಗಲಿದೆ. ನೀವು ಇರುವಂತಹ ಜಾಬ್ ಬಿಟ್ಟು ಹೊಸ ಜಾಬ್ಗೆ ಹೋಗುವಂತಹ ಪ್ರಯತ್ನ ಮಾಡುತ್ತೀರಾ. ನಿಮ್ಮ ಬಾಸ್ ಜೊತೆ, ಸೀನಿಯರ್ಸ್ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಲಿದೆ. ಆದ್ದರಿಂದ ಸಮಾಧಾನವಾಗಿ ಯೋಚಿಸಿ ಮಾತನಾಡಬೇಕು ಹಾಗೂ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು. ಆಗಸ್ಟ್ 16ರಿಂದ ಅಕ್ಟೋಬರ್ 16ರವರೆಗೂ ಗೌರ್ನಮೆಂಟ್ ಜಾಬ್ಗೆ ಯಾರೆಲ್ಲ ಪ್ರಯತ್ನ ಮಾಡುತ್ತೀರೋ ಅವರಿಗೆಲ್ಲ ಗುಡ್ ಟೈಮ್. ಆಗಸ್ಟ್ ತಿಂಗಳಲ್ಲಿ ಸೂರ್ಯಗ್ರಹ ನಿಮ್ಮ ಮೊದಲನೇ ಭಾವದಲ್ಲಿ ಗೋಚಾರ ಮಾಡಿದಾಗ ನಿಮ್ಮ ಮುಖದಲ್ಲಿ ತೇಜಸ್ಸು, ವರ್ಚಸ್ಸು, ಕಾನ್ಫಿಡೆನ್ಸ್ ಹೆಚ್ಚಾಗಲಿದೆ. ನೀವು ಈ ತಿಂಗಳಲ್ಲಿ ಅಚೀವ್ಮೆಂಟ್ ಮಾಡುತ್ತೀರಾ.
ಮಂಗಳ ಗ್ರಹ ಆಗಸ್ಟ್ 3ರಿಂದ ಸೆಪ್ಟೆಂಬರ್ 19ರವರೆಗೂ ನಿಮ್ಮ ಲಾಭಸ್ಥಾನದಲ್ಲಿ ಗೋಚಾರ ಮಾಡುತ್ತದೆ. ಹೊಸ ಜಾಬ್ಗೆ ಜಾಯಿನ್ ಆಗಬಹುದು. ಹೊಸ ಇನ್ವೆಸ್ಟ್ಮೆಂಟ್ ಮಾಡಿದರೆ ಲಾಭ ಸಿಗಲಿದೆ. ಆದರೆ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಬೇಡಿ. ನವೆಂಬರ್ 12ರ ನಂತರ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಿ. ಫಾರಿನ್ನಲ್ಲಿ ಜಾಬ್ಗೆ ಟ್ರೈ ಮಾಡುವವರಿಗೆ ಗುಡ್ ಟೈಮ್. MNC ಕಂಪನಿಯಲ್ಲಿ ಜಾಬ್ ಸಿಗುವಂತಹ ಸಾಧ್ಯತೆಗಳಿವೆ. ಸೆಪ್ಟೆಂಬರ್ 19ರಿಂದ ನವೆಂಬರ್ 11ರವರೆಗೂ ಮಂಗಳ ಗ್ರಹ ಕರ್ಕಾಟಕ ರಾಶಿಯಲ್ಲಿ ಗೋಚಾರ ಮಾಡಿದಾಗ ನಿಮ್ಮ ಆರೋಗ್ಯದ ಕಡೆ ವಿಶೇಷವಾದಂತಹ ಗಮನವನ್ನು ಕೊಡಿ. ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡುವುದನ್ನು ತಪ್ಪಿಸಿ. ಸ್ಕಿನ್ ಅಲರ್ಜಿ ಆಗುವಂತಹ ಸಾಧ್ಯತೆಗಳಿವೆ. ಈ ಸಮಯದಲ್ಲಿ ಕೋಲ್ಡ್ ಕಾಫ್ ಆಗುವಂತಹ ಸಾಧ್ಯತೆಗಳಿವೆ. ಆದ್ದರಿಂದ ಹೆಲ್ದಿ ಡಯೆಟ್ ಫಾಲೋ ಮಾಡಿ. ಪ್ರತಿನಿತ್ಯ ಸೂರ್ಯ ದೇವನಿಗೆ ನೀರಿನ ಅರ್ಘ್ಯವನ್ನು ಕೊಡಿ. ಶನಿಗ್ರಹದ ಬೀಜ ಮಂತ್ರವನ್ನು ಪಠಿಸಿ. ಮಂತ್ರ ಹೀಗಿದೆ: ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೈಶ್ಚರಾಯ ನಮಃ. ಈ ಬೀಜ ಮಂತ್ರವನ್ನು ಪ್ರತಿನಿತ್ಯ 21 ಬಾರಿ ಪಠಿಸಿ. ಪ್ರತಿ ಶನಿವಾರ ಅರಳಿ ವೃಕ್ಷದ ಕೆಳಗೆ 2 ಎಳ್ಳೆಣ್ಣೆ ದೀಪವನ್ನು ಹಚ್ಚುವುದರಿಂದ ಎಲ್ಲವೂ ಶುಭವಾಗುತ್ತದೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.